ಅತಿರಥ ಮಹಾರಥ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಅತಿರಥ ಮಹಾರಥ ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಹಲೋ ಗೈಸ್, ನಾನು ನಿಮ್ಮ ಗೌಡ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಬ್ಲಾಗ್. ಏನಿಲ್ಲ, ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಗೈಸ್ ದೊಡ್ಡ ಬೆಟ್ಟಕ್ಕೆ ಕರ್ಕೊಂಡ್ಬಂದೆ. ದೊಡ್ಡ ಬೆಟ್ಟ ನೋಡಿದ್ರೆ ನೋಡ್ರಿ ಎಷ್ಟು ಟ್ರಾಫಿಕ್ ಆಗೈತೆ. ಆ ಕಡೆನೂ ಗಾಡಿಗಳು, ಈ ಕಡೆನೂ ಗಾಡಿಗಳು, ಏನು ಹಿಂಗೆ ಇಲ್ಲ. ಮಿನಿಮಮ್ ಒಂದು 10 ನಿಮಿಷ ನಿಂತ್ಕೊತಿದ್ದೀವಿ ನೋಡ್ರಿ. ಇಷ್ಟು ಪಾಸ್ ಆಗೋಕ್ಕೆ ಎಷ್ಟೆಲ್ಲ ಸರ್ಕಸ್ ಆಗ್ತೈತೆ ಅಂದರೆ ಇಲ್ಲಿ ಫುಲ್ಲು ಗಾಡಿ ಎಷ್ಟು ನೋಡ್ರಿ ಹೆಂಗೆ ಮೂವ್ ಆಗ್ತವೆ. ಸ್ವಲ್ಪನೇ ಮೇಲ್ಗಡೆ ಇರೋ ಗಾಡಿಗಳು ಕೆಳಗಡೆ ಬಂದ್ಬಿಟ್ರೆ ಸ್ವಲ್ಪ ಓಕೆ, ಆದರೂ ಸಿಕ್ಕಾಪಟ್ಟೆ ಜಾಮ್ ಆಗೈತೆ ಅನ್ಕೊಡ್ರಿ. ತಾಲೆ ಕ್ಲಚ್ ಮೇಲೆ ಕಾಲಿಟ್ಟು ಕಾಲಿನ ಹೋಗ್ಬಿಟ್ಟೋದು. ಅದಕ್ಕೆ ಕ್ಲಚ್ ಹಿಡಿತಿದೆ ನೋಡ್ರಿ. ಬ್ರೇಕ್ ಹಿಡ್ಕೊಳ್ಳೋದು, ನೋಟ್ಲು ಮಾಡೋದು, ನಿಲ್ಸೋದು, ಹಂಗಾಗ್ಬಿಟ್ಟಿದ್ದು ಪರಿಸ್ಥಿತಿ ಇಲ್ಲಿ. ಸಿಕ್ಕಾಪಟ್ಟೆ ಜಾಮ್ ಆಗೈತೆ. ಈಗ ಅಣ್ಣ ಯಾರೋ ಒಬ್ರು ಹೋದ್ರು, ಲೆಫ್ಟಿಗೆ ಹೋಗ್ಬಿಡು ಅಂತ ಹೇಳ್ಬಿಟ್ಟೋದ್ರು ನೋಡ್ರಿ. ಇಲ್ಲೇ ಅವರು ಬ್ರಾ, ಓಯ್ ಏನು ಮುಗೀತಾ? ಈಗಲೇ ಬಂದಿದ್ದು. ನಿನ್ನೆ ಎಲ್ಲೂ ಹೋಗಿಲ್ಲ, ನಿನ್ನೆ ಸೀದಾ ರೂಮು. ಹಾಂ ಐ ಸಣ್ಣ ಇವರು ನಿನ್ನೆ ಬರ್ಬೇಕಾದ್ರೆ ಜೊತೆ ಸಿಕ್ಕಿದ್ರು. ಇವಾಗ ನೋಡ್ರಿ ಆಲ್ರೆಡಿ ರಿಟರ್ನ್ ಹೋಯ್ತವ್ರೆ. ಎಷ್ಟೊತ್ತಿಗೆ ಮೂವ್ ಆಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಆ ಕಡೆಯಿಂದ ಗಾಡಿಗಳು ಮಾತ್ರ ಕೆಳಗಡೆ ಹೋಗ್ತಾವೆ. ಸ್ವಲ್ಪನೇ ಮೂವ್ ಆಗ್ತೈತೆ. ಬನ್ನಿ ಹೋಗೋಣ ಗೈಸ್. ಇಲ್ಲಿಗೆ ನೋಡ್ರಿ, ಈ ಥರ ಬಸ್ ಬಂದ್ರೇ 21, 25 ಈ ಥರ ಬಸ್ ಬಂದ್ರೇ ಇಲ್ಲಿ ಹೆವಿ ರಿಸ್ಕು. ಇನ್ನೇನೋ ದೊಡ್ಡ ಬಸ್ ಬಂದ್ಬಿಟ್ರೆ ಹೆಂಗೆ ಗೈಸ್, ಇಲ್ಲಿ ಟರ್ನ್ ಆಗೋಕ್ಕೂ ಜಾಗ ಇರಲ್ಲ, ಆ ಥರ ಪರಿಸ್ಥಿತಿ ಇಲ್ಲಿ. ಒಟ್ಟಿನಲ್ಲಿ ಫುಲ್ಲು ರಶ್. ನನಗೇನು ಭಯ ಅಂದರೆ ಈ ಕಡೆ ಕೆಳದ್ಬಿಟ್ರೆ ಮಿರರ್ ಉಜ್ಬಿಡುತ್ತೆ ಅನ್ನೋದೊಂದು ಭಯ ಆಗ್ಬಿಟ್ಟೈತೆ ಅಷ್ಟೇ. ಇಲ್ಲಿ ಬಸ್ಗಳವರು ನೋಡ್ರಿ ಎಷ್ಟು ಮಗ್ಲಿಗೆ ಬರ್ತದೆ ಗಾಡಿ ನೋಡ್ರಿ. ಜಸ್ಟ್ ಮಿಸ್ಸಲ್ಲಿ ಹೋಯ್ತು ಈ ಗಾಡಿ. ಅದೊಂದೇ ಭಯ ಆಗ್ತಿರೋದು, ಈ ಮಿರರ್ ಉಜ್ಬಿಡ್ತದೆ ಅಂತ ಭಯ ಆಗ್ತಿದೆ ಅಷ್ಟೇ. ಸ್ವಲ್ಪ ಈ ಕಡೆ ಕೆಳಕೊಂಡ್ಬಿಡೋಣ ಇರ್ರಿ. ಗೈಸ್, ಇಲ್ಲಿ ಹೋಗ್ತಿರೋರೆಲ್ಲ ಮೇಲ್ಗಡೆಗೆ ಬರಲೇಬಾರ್ದಾಗಿತ್ತು, ನೀನು ಯಾಕೆ ಬಂದೆ, ನೀನು ಫುಲ್ ಜಾಮ್ ಆಗೈತೆ, ಬಸ್ ನಿಂತ್ಬಿಟ್ಟೈತೆ ಅಂತ ಹೇಳ್ತವ್ರೆ. ನೋಡಿದ್ರಿ ಜಾಗ ಇಲ್ವ ಮೇಲೆ? ಖಾಲಿ ಆಗ್ತೈತಾ? ಖಾಲಿ ಆದರೆ ಪರವಾಗಿಲ್ಲ, ಖಾಲಿ ಆದರೆ ಪರವಾಗಿಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡೋದಿರಿ ನೋಡಿ ಎಷ್ಟು ಎಡ್ಜಲ್ಲಿ ಹೋಗ್ತಿದ್ದು ಗಾಡಿ. ಗೈಸ್ ಫೈನಲಿ ಇವಾಗ ನೋಡ್ರಿ ಫುಲ್ಲು ಫ್ರೀ ಆಯಿತು. ಮೇಲ್ಗಡೆ ಬಂದಿದ್ದೀನಿ, ಗಾಡಿ ಪಾರ್ಕಿಂಗ್ ಮಾಡ್ಕೊಳಕ್ಕೆ ಜಾಗ ಇಲ್ಲ. ಇವಾಗ ಜಾಗ ಹುಡುಕ್ಬೇಕು ಪಾರ್ಕಿಂಗ್ ಮಾಡೋಕ್ಕೆ. ಬನ್ನಿ ಮಾಡೋಣ ಗೈಸ್. ನೋಡ್ರಿ ಪಾರ್ಕಿಂಗು ಫುಲ್ ಆಗಿದೆ. ಒಂದು ಸ್ವಲ್ಪ ಇಲ್ಲಿ ಒಳ್ಳೆ ಜಾಗ ಸಿಕ್ಕೊಂಬಿಟ್ಟು ಇವ್ರು ಇಲ್ಲಿ ಹಾಕ್ತವ್ರೆ. ನಂಗೆ ಅಲ್ಲಿ ಮುಂದೆಗಡೆ ಒಂದು ಸ್ವಲ್ಪ ಜಾಗ ಐತೆ, ಅಲ್ಲಿ ಹಾಕೋಣ ನೋಡ್ರಿ. ಇಲ್ಲಿ ಜಾಗ ಇದೆ ನಮ್ಮ ಗಾಡಿ ಪಾರ್ಕ್ ಮಾಡೋಕ್ಕೆ, ಇಲ್ಲಿ ಹಾಕೋಬೇಕೀಗ ಗೈಸ್. ಅಲ್ಲಿ ನೋಡ್ರಿ, ಅದೇ ಬಸ್ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಐತೆ. ಅಲ್ಲೇ ಅಂದರೆ ಗಾಡಿ ಕೂತ್ಕೊಳ್ಳಲ್ಲ, ಸ್ವಲ್ಪ ಇಕ್ಕಟ್ಟಾಗುತ್ತೆ, ಗಾಡಿ ನೀಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕು ಅಂದರೆ ಇಲ್ಲೇ ವೆಯ್ಟ್ ಮಾಡಿಬಿಟ್ಟು ಈ ಗಾಡಿ ಅದನ್ನು ತೆಗೆದ್ಮೇಲೆ ನಾವು ಇಲ್ಲಿ ಹಾಕಬೇಕು ಗಾಡಿನ. ಯಾರು ತೆಗಿತಾರೋ ಯಾರು ಹಾಕ್ತಾರೋ. ಅಲ್ಲೊಂದು ಟಿ ಟಿ ಹೋಗೋ ಥರ, ಅಲ್ಲೊಂದು ಹಿಂದೆಗಡೆ ಒಂದು ಟಿ ಟಿ ನೋಡ್ರಿ, ಅಲ್ಲೊಂದು ಟಿ ಟಿ ನಿಂತೈತೆ, ಕಾಣಿಸ್ತೈತೆ ಅಂತ ಗೊತ್ತಿಲ್ಲ. ಸೆಂಟ್ರಲ್ಲಿ ಬಸ್ ಪಕ್ಕದಲ್ಲಿ ಒಂದು ಟಿ ಟಿ ನಿಂತೈತೆ. ಆ ಟಿ ಟಿ ಇನ್ನೇನು ಹೋಗೋ ಮೂಮೆಂಟ್ ಐತೆ. ಅದೇನೋ ಆ ಟಿ ಟಿ ಪಾಸ್ ಆದರೆ ಒಂದು ಕಾರು ಒಂದು ಟಿ ಟಿ ಆರಾಮಾಗಿ ನಿಂತ್ಕೋಬೋದಲ್ಲಿ. ಆಯ್ತಾ? ಅಲ್ಲಿ ಮುಂದೆ ಜಾಗ ಐತಂತೆ, ಬರ್ರಿ ಅಲ್ಲಿ ಹಾಕೋಣ. ಐಸ್ ಫೈನಲಿ ಜಾಗ ಸಿಕ್ತು ನೋಡ್ರಿ. ಅಲ್ಲಿ ಒಂದು ಕಾರು ಸ್ವಲ್ಪ ಅಡ್ಡ ನಿಲ್ಲಿಸ್ಬಿಟ್ಟಿದ್ರು, ಗಾಡಿ ಯೂಟರ್ನ್ ಗಾಡಿ ರಿವರ್ಸ್ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಗಾಡಿ ತೆಗಿಸ್ತವ್ರೆ ನೋಡ್ರಿ. ಬಸ್ಸಿಂದ ಜಾಗ ಐತೆ, ಬನ್ನಿ ಹೋಗೋಣ ಈಗ. ಫೈನಲಿ ಪಾರ್ಕಿಂಗ್ಗೆ ಜಾಗ ಸಿಕ್ತು. ಹಿಂಗೆ ತಡಕಾಡಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಹುಡುಕಿ ಇವಾಗ ಫೈನಲಿ ನೋಡ್ರಿ ಪಾರ್ಕಿಂಗ್ ಫುಲ್ ಆಗೈತೆ. ಪಾರ್ಕಿಂಗ್ ಮಾತ್ರ ಫುಲ್ ಆಗಿಬಿಟ್ಟೈತೆ. ಫುಲ್ ಜಾಮ್ ಅಂದರೆ ಎಷ್ಟು ಜಾಮ್ ಆಯ್ತು ಗೊತ್ತಾ. ಫೈನಲಿ ಪಾರ್ಕಿಂಗ್ ಆಯಿತು. ಇಲ್ಲಿ ಕಡಲೆ ಬೀಜಕ್ಕೆ ಏನೇನು ಹಾಕ್ಬಿಟ್ಟು ಕೊಡ್ತಾರೆ ಗೈಸ್, ಸಖತ್ತಾಗಿರುತ್ತೆ ಟೇಸ್ಟು. ಲಾಸ್ಟ್ ಟೈಮ್ ಬಂದಾಗ ನಾನು ಹೊಟ್ಟೆ ಅಂದ್ಬಿಟ್ಟು ಅದನ್ನು ತಿಂದಿದ್ದೆ. ಟೇಸ್ಟ್ ಮಾಡೋದು ಸಖತ್ತಾಗಿತ್ತು. ಕಡಲೆ ಬೀಜಕ್ಕೆ
ಏನೇನು ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ, ಈರುಳ್ಳಿ ಮಾವಿನಕಾಯಿ, ಇನ್ನೂ ಏನೇನು ಹಾಕ್ತಾರೆ. ಒಟ್ಟಿನ ಸಕ್ಕತ್ತಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹಾಕ್ತಾರೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. 50 ರೂಪಾಯಿಗೆ ಕರೆಕ್ಟಾಗಿ ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬುತ್ತೆ. ಹಂಗೆ ಹಿಂಗೋ ಹುಡುಕ್ಬಿಟ್ಟು ಅಲ್ಲಿ ಇಲ್ಲಿ ಹಿಂಗೋ ತೆಗೆದು ಒಂದು 50 ರೂಪಾಯಿ ಅಡ್ಜಸ್ಟ್ ಆಯಿತು. ಅದು ಬನ್ನಿ ಹೋಗಿ ಸ್ವಲ್ಪ ಪ್ರೋಟೀನ್ ತೊಗೊಬರೋಣ. ಇನ್ನೊಂದೇನೆಂದರೆ ಕಡಲೆ ಬೀಜ ತಿಂದರೆ ಸ್ವಲ್ಪ ಪ್ರೋಟೀನ್ ಸಿಗುತ್ತೆ ಬಾಡಿಗೆ, ಕಡಲೆ ಬೀಜದಿಂದ. ಮನೆ ಹೋಗ್ಬಿಟ್ಟು ಪ್ರೋಟೀನ್ ತಿನ್ಕೊಬರೋಣ. ಗೈಸ್ ನೋಡ್ರಿ, ಇವಾಗ ಇಲ್ಲಿ ಕಡಲೆ ಬೀಜ ತೊಗೊಬಂದೆ, ಮನೆ ತಿನ್ನೋಣ. ಫೈನಲಿ ನಮ್ಮ ಕಸ್ಟಮರ್ಸ್ ಎಲ್ಲ ಬಂದರು. ಈಗ ಇವ್ರನ್ನೆಲ್ಲ ಕರ್ಕೊಂಡು ಸೀದಾ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡು ಹೋಗೋಣ. ನಾವು ಈಗ ದೊಡ್ಡಬೆಟ್ಟ ಪಿಕ್ ಮುಗಿಸ್ಕೊಂಡು ಇಲ್ಲಿ ಟೀ ಪಾರ್ಕ್ ಅಂತ ಒಂದು ಇದೆ. ಟೀ ಪಾರ್ಕ್ ಅಂದರೆ ಮಾಮೂಲಿ ಟೀ ಎಸ್ಟೇಟ್ ಬರುತ್ತಲ್ಲ, ಟೀ ಎಸ್ಟೇಟಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಐತೆ. ಅದಕ್ಕೋಸ್ಕರ ಈಗ ಇಲ್ಲಿ ಕರ್ಕೊಬಂದಿದ್ದೀನಿ ಅವ್ರನ್ನ. ನೋಡ್ರಿ, ಇಲ್ಲಿ ಬರೇ ಟೀ ಗಾರ್ಡನ್, ಮೇಲ್ಗಡೆನೂ ಅಷ್ಟೇ, ಅಲ್ಲೂ ಅಷ್ಟೇ. ಅಲ್ಲಿ ನೋಡ್ರಿ, ಅಲ್ಲೂ ಟೀ ಗಾರ್ಡನ್ ಐತೆ, ಇಲ್ಲೂ ಅಷ್ಟೇ. ಮತ್ತೆ ಅವ್ರ ಹತ್ರ ಕ್ಯಾಮ್ರಾ ಐತೆ, ಒಂದು ಫೋಟೋ ತೆಗೆಸ್ಕೊಂಡು ಇಟ್ಕೋಬೋದು. ಶೇರ್ ಮಾಡ್ಕೊಳ್ಳೋದು ಹೆಂಗೆ ಮತ್ತೆ ರಿಟರ್ನ್ ನಾನು ಅಂತ ಯೋಚನೆ ಮಾಡ್ತಾಯಿದ್ದೆ. ನಮ್ಮವ್ರದ್ದು ಆದರೆ ಒಂದು ಫೋಟೋ ತೆಗೆಸ್ಕೊಳ್ಬೋದು. ನೋಡಿ, ಒಂದು ರೌಂಡ್ ಹೋಗಿ ಬರೋಣ ಹಂಗೆ ಸುಮ್ಮನೆ ಓಡಾಡ್ಕೊಂಡು. ಅಲ್ಲಿ ನೋಡ್ರಿ, ಅಲ್ಲೂ ಕಾಣಿಸ್ತಿದ್ರೆ ಅದು. ಮತ್ತು ಇನ್ನೊಂದು ಅಲ್ಲಿ ಇದೆಯಲ್ಲ ಪ್ಲೇಸು, ಇಲ್ಲಿಂದ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ, ಸಕ್ಕತ್ತಾಗೈತೆ ಅನ್ಕೊಡ್ರಿ. ಫುಲ್ಲು ಮೈಂಡೆಲ್ಲ ಫುಲ್ ಫ್ರೀ. ಗೈಸ್ ಇಲ್ಲಿ ನೋಡ್ರಿ ಹೆಂಗೈತೆ, ಮಸ್ತಾಗೈತೆ ವ್ಯೂ. ಇದು ಫುಲ್ಲು ಗ್ರೀನ್ ಆಗಿರೋದು ನೋಡೋಕ್ಕೆ ಒಂಥರ ಚಂದ ಗೈಸ್, ಸಕ್ಕತ್ತಾಗೈತೆ. ಗೈಸ್ ನಮ್ಮ ಡಾರ್ಲಿಂಗ್ ನೋಡ್ರಿ, ಸಕ್ಕತ್ತಾಗಿ ಕಾಣ್ತಾವಳೆ ಅನ್ಕೊಡ್ರಿ. ಏನೋ ಒಂಥರ ಗೊತ್ತಿಲ್ಲ, ನಮ್ಮ ಡಾರ್ಲಿಂಗ್ ಒಂದೊಂದು ಕಡೆಯಿಂದ ಒಂದೊಂದು ಲುಕ್ ಚೆನ್ನಾಗಿ ಕಾಣಿಸ್ತಾಳೆ. ಅದು ಹಿಂದೆಗಡೆ ಅದೊಂದು ರಾಡ್ ಹಾಕಿಸ್ಬೇಕು ಗೈಸ್ ಆದಷ್ಟು ಬೇಗ. ನೋಡೋಣ ಯಾವಾಗ ಟೈಮ್ ಬರುತ್ತೆ ಅದಕ್ಕೆ ಅವಾಗ ಹಾಕ್ಸೋಣ. ಬನ್ನಿ, ಇವಾಗ ಅಲ್ಲೆಲ್ಲ ನೋಡ್ಕೊಬಂದಿದ್ದಾಯಿತು. ನಮ್ಮ ಕಸ್ಟಮರ್ ಒಬ್ಬರು ಗಾಡೀಲಿದ್ದರು, ಲೇಡೀಸು ಅಜ್ಜಿ, ಅವ್ರನ್ನ ಈಗ ಇಳಿಸ್ಕೊಂಡು ಕರ್ಕೊಂಡು ಹೋದರು. ಅದಕ್ಕೆ ಇವಾಗ ಗಾಡಿ ಲಾಕ್ ಮಾಡಿರಿ ಅಂತಂದ್ರು, ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಏನು ಇಟ್ಟವ್ರಂತೆ ಗಾಡೀಲಿ, ಅದಕ್ಕೆ ಲಾಕ್ ಮಾಡ್ಕೊಂಡು ಹೋಗೋಣ. ಗಾಡಿ ಔಟ್ಸೈಡ್ ತೊಳೆದೇ ಇರಲಿಲ್ಲ, ಸ್ವಲ್ಪ ಗಲೀಜಿತ್ತು. ಇವಾಗ ನೋಡಿರಿ, ಮಳೆಯಲ್ಲಿ ನೆಂದು ಫುಲ್ಲು ಕೆಂಪಗೆ ಆಗ್ಬಿಟ್ಟೈತೆ ಒಂದು ಸೈಡ್. ಇದು ನೋಡಿರಿ, ಈ ಕಡೆನೂ ಅಷ್ಟೇ ಹಿಂಗೆ ಆಗೈತೆ, ಈ ಕಡೆನೂ ಸೇಮ್ ಹಂಗೆ ಆಗೈತೆ ಗಲೀಜು. ರೈಸಲ್ಲಿ ಚಾಕ್ಲೇಟ್ ಸ್ಮೆಲ್ ಬರ್ತೈತೆ, ಘಮ 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 ಅಂತೈತೆ, ಸಕ್ಕತ್ತಾಗೈತೆ. ನೋಡಿರಿ, ಇದೊಂದು ಚೀಟಿ ಕೊಡ್ತಾರೆ, ಚೀಟಿ ತೊಗೊಂಡೋಗಿ ಕೊಟ್ಟರೆ ಇದೊಂದು ಪ್ಯಾಕ್ ಕೊಡ್ತಾರೆ. ಇದರಲ್ಲಿ ಚಾಕ್ಲೇಟು ಮತ್ತು ಟೀ ಪುಡಿ ಇರುತ್ತೆ. ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡ್ಬಂದು ಬಿಟ್ಟಿದ್ದೀನಿ. ಚಾಕ್ಲೇಟ್ ಮಾತ್ರ ಘಮ ಘಮ ಅಂತೈತೆ. ಗೈಸ್, ನಾನು ಎಂಥ ದೊಡ್ಡ ನನ್ನ ಮಗ ಅಂದರೆ ಗಾಡೀಲೇ ಐತೆ. ನಾನು ಅಲ್ಲಿ ಮುಂದೆಗಡೆ ನೋಡೇ ಇಲ್ಲ. ನೋಡ್ರಿ, ಅಲ್ಲಿ ಮುಂದೆಗಡೆ ಇಟ್ಟಿದ್ದೆ, ಅಲ್ಲಿ ನೋಡೇ ಇಲ್ಲ ನಾನು. ನೆನ್ನೆ ಎಲ್ಲ ಸಿಕ್ಕಾಬಿಟ್ಟೆ ಚಳಿ ನಡುಗ್ತಾ ಇದ್ದೀನಿ, ನೋಡಿಲ್ಲ. ಇದ್ದರೆ ಸ್ವಲ್ಪ ಚಳಿ ಅವಾಯ್ಡ್ ಆಗುತ್ತೆ. ಇದ್ದರೆ ಚೆನ್ನಾಗೈತೆ. ಇದು ಚಳಿಗೆ ಅಡ್ಜಸ್ಟ್ ಆಗುತ್ತೆ. ಗೈಸ್, ನಾವು ಇವಾಗ ನೋಡ್ರಿ ಊಟ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಕಸ್ಟಮರ್ಸ್ ಎಲ್ಲ ಊಟ ಮಾಡ್ತಿದ್ದಾರೆ. ನಾನಿಲ್ಲಿ ಚಿಕನ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿಬಿಟ್ಟು ಚಿಕನ್ ಫ್ರೈಡ್ ರೈಸ್ ತಿಂತಾಯಿದ್ದೀನಿ. ನಾವು ಈಗ ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬೋಟ್ ಹೌಸಿಗೆ ಕರ್ಕೊಂಬಂದುಬಿಟ್ಟಿದ್ದೀನಿ. ಅವ್ರು ಆಲ್ರೆಡಿ ಬೋಟಿಂಗ್ ಎಲ್ಲ ಹೋದರು. ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂದ್ಬಿಟ್ಟು ಚಾರ್ಜ್ ಹಾಕಿದ್ದೆ. ಫೈನಲಿ ಇವಾಗ ನೋಡ್ರಿ, ಚಾರ್ಜರು ಆಗ್ತಿಲ್ಲ, ಮೊಬೈಲ್ ಏನೋ ಆಗೈತೆ ಗೊತ್ತಿಲ್ಲ. ಪಿನ್ ಏನೋ ಹೋಗಿರೋ ಥರ ಐತೆ, ಚಾರ್ಜರ್ ಪಿನ್ನು. ಅದೊಂದು ಚಾರ್ಜರ್ ಪಿನ್ ತೊಗೋಬೇಕು. ಫೈನಲಿ ಇವಾಗ ಆಗ್ತಾಯಿದೆ ಚಾರ್ಜರು. ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ, ಈಗ ಆಗ್ತೈತೆ. ಈಗ ಅವರು ಬೋಟಿಂಗ್ ಹೋಗಿದ್ದಾರೆ. ಬೋಟಿಂಗ್ ಮುಗಿಸ್ಕೊಂಡು ಬರೋವರೆಗೂ ನಾನೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ. ಚಾರ್ಜರ್ ಹಾಕಿ ಎಲ್ಲ ಚಾರ್ಜರ್ ಆದಮೇಲೆ ಎಡಿಟಿಂಗ್ ಮಾಡಬೇಕು. ಅಷ್ಟರಲ್ಲಿ ಹೋಗಿ ಒಂದು ಟೀ ಕುಡ್ಕೊಬರೋಣ. ಬನ್ನಿ, ಇವಾಗ ನಾವು ಟೀ ಕುಡ್ಕೊಬಂದು ನಾನು ಸ್ವಲ್ಪ ಎಡಿಟ್ ಮಾಡಬೇಕು. ಈಗ ಅವ್ರು ಬರೋ ಗಂಟ ಈಗ ಬಂದ್ಬಿಡ್ತಾರೆ ಅನಿಸುತ್ತೆ. ಒಂದು 1/4 ಗಂಟೆ 20 ನಿಮಿಷದಲ್ಲಿ ಬರ್ತಾರೆ. ಅವ್ರು ಆಲ್ರೆಡಿ ಹೋಗಿ ಒಂದು 40 ನಿಮಿಷ ಆಯಿತು ಅಂದ್ಕೋತೀನಿ.
40 ನಿಮಿಷದಿಂದ ಬರೋ 54% ಚಾರ್ಜರ್ ಆಗೈತೆ. ನೋಡೋಣ ಗೈಸ್, ಯಾಕೋ ಏನೋ ಗೊತ್ತಿಲ್ಲ, ಮೊಬೈಲ್ ಕೈ ಕೊಡ್ತೈತೆ. ಈಗ ಅವ್ರು ಬರೋ ಈಗ ಇನ್ನೊಂದು 1/4 ಗಂಟೆ 20 ನಿಮಿಷದಲ್ಲಿ ಬರ್ತಾರೆ ಅವರು ಬರೋ ಅಷ್ಟರಲ್ಲಿ ಹೋಗಿ ಒಂದು ಟೀ ಕುಡ್ಕೊಂಡು ಅವ್ರು ಬಂದು ನಾಳೆ ಎಲ್ಲಿ ಹೋಗ್ತಾರೆ ಏನು ಅಂತ ನಾಳೆ ಪ್ಲ್ಯಾನಿಂಗ್ ಇಲ್ಲ, ಏನೂ ಇಲ್ಲ ಗೈಸ್. ನಾಳೆ ಅವ್ರು ಎಷ್ಟು ಗಂಟೆಗೆ ಎದ್ದೊಳ್ತಾರೋ ಅಷ್ಟು ಗಂಟೆಗೆ ಎದ್ದು ಬರಲಿ, ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಹೋಗೋಣ. ಇವತ್ತು ನೋಡಿರೋದು 2 ಪ್ಲೇಸು, 2 ಮತ್ತು ಇದೊಂದು ಬೋಟ್ ಹೌಸ್, ಒಂದು 3 ಆಯಿತು. ಪ್ಲೇಸ್ ಅಂದರೆ ದೊಡ್ಡ ಬೆಟ್ಟ ನೋಡಿದ್ರು, ದೊಡ್ಡ ಬೆಟ್ಟ ಆದಮೇಲೆ ಚಾಕ್ಲೇಟ್ ಫ್ಯಾಕ್ಟ್ರಿ, ಅದಾದಮೇಲೆ ಸೀದಾ ಇಲ್ಲಿಗೆ ಬಂದಿರೋದು. ಇಟ್ಸೋ ಗೈಸ್, ಇವಾಗ ಹೋಗಿ ಒಂದು ಟೀ ಕುಡಿದು ಬರೋಣ. ಮೈಂಡು ಫ್ರೀ ಆಗಬೇಕು ಫಸ್ಟು. ಮೈಂಡು ಟೀ ಇಲ್ಲ ಅಂದರೆ ಸಮಾಧಾನನೇ ಇರೋಲ್ಲ, ಮೈಂಡು ಕೆಲಸನೇ ಮಾಡಲ್ಲ, ಆ ಥರ ಆಗ್ಬಿಟ್ಟೈತೆ. ನೀವು ಹೋಗಿ ಟೀ ಕುಡ್ಕೊಬರೋಣ. ಹೋಗ್ತೈತೆ ಗೈಸ್, ಅಲ್ಲೊಂದು ಟೀಮ್ ಹೋಗ್ತೈತೆ ನೋಡ್ರಿ, ಎಲ್ಲ ಟೀ ಶರ್ಟ್ ಮೇಲೆ ಹಿಂದಗಡೆ ಹೆಂಗೈತೆ ನೋಡ್ರಿ ಡಿಸೈನ್ಸು. ಅಯ್ಯೋ ಹೊರಟೈತೆ ಗೈಸ್, ಪಾಸ್ ಆಗೋಯ್ತು ಟೀಮು. ನಾನು ಅವರೇ ಮಾಡ್ಬೇಕಾಯ್ತು, ಇವಾಗ ನೋಡಿದೆ ನೋಡ್ರಿ, ಅಲ್ಲಿ ಕಾಣಿಸ್ತೈತಾ ಟೀ ಶರ್ಟ್ ಮೇಲೆ ನೋಡ್ರಿ ಹೆಂಗೈತೆ ಸಿಂಬಲ್ಸ್ಗಳು. ಗೈಸ್ ಫೈನಲಿ ನಾನು ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೆ, ನಮ್ಮ ಕಸ್ಟಮರ್ಸ್ ಎಲ್ಲ ಆಲ್ರೆಡಿ ಬಂದುಬಿಟ್ರು. ನಾನು ಇವಾಗ ಹೋಗಿ ಟೀ ಕುಡ್ಕೊ ಬರ್ತೀನಿ, ಒಂದು 2 ನಿಮಿಷ ವೆಯ್ಟ್ ಮಾಡೋಕೆ ಹೇಳ್ತೀನಿ, ನೋಡೋಣ ಬನ್ನಿ ಟೀ ಕುಡ್ಕೊ ಬರೋಣ. ಗೈಸ್ ಬಂದು ಇವಾಗ ಟೀ ಅರ್ಧ ಕುಡಿದ್ಬಿಟ್ಟಿದ್ದೀನಿ, ಆಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ, ಮರ್ತೋಗ್ಬಿಟ್ಟೆ, ಸಾರಿ. ಟೀ ಕುಡಿತಾ ಇದ್ದೀನಿ ಇವಾಗ. ಗೈಸ್ ಮತ್ತೆ ಇವಾಗ ಫೈನಲಿ ರೂಮ್ ಕಡೆ ಹೊರಟಿದ್ದೀವಿ. ಇವರು ಇಲ್ಲಿ ಬೋಟಿಂಗ್ ಏನೂ ಮಾಡಿಲ್ಲ, ಇವ್ರು ಹೋಗೋ ಅಷ್ಟಾಗಿ ಕ್ಲೋಸ್ ಆಗೈತದು. ಅದಕ್ಕೆ ಇವಾಗ ನಾಳೆ ಬೆಳಗ್ಗೆ ಬಂದರೆ ಇಲ್ಲಿಗೆ ಮತ್ತೆ ಕರ್ಕೊಬರ್ಬೇಕು, ಇಲ್ಲ ಅಂದರೆ ಪಾಯ್ಕಾರ ಲೇಕಲ್ಲಿ ಬೋಟಿಂಗ್ ಮಾಡಿಸ್ಕೊಂಡು ಹೋಗಬೇಕು. ಇವಾಗ ಫೈನಲಿ ಸ್ಟೇ ಹತ್ರ ಹೋಗ್ತಾಯಿದ್ದೀವಿ, ಬನ್ನಿ ಹೋಗೋಣ. ಗೈಸ್ ಆಲ್ರೆಡಿ ಡೀಸೆಲ್ ನೋಡ್ರಿ ಗೈಸ್, ಡೀಸಲ್ಲು ಆಲ್ರೆಡಿ 3 ಪಾಯಿಂಟ್ ಎಗ್ರೋಗೈತೆ, ಎಲ್ಲೂ ಓಡಾಡಿಲ್ಲ ಏನಿಲ್ಲ, 3 ಪಾಯಿಂಟ್ ಖಾಲಿ ಆಗೈತೆ ಡೀಸೆಲ್ ಆಲ್ರೆಡಿ. ಫೈನಲಿ ನಾವು ನಿನ್ನೆ ಎಲ್ಲಿಗೆ ಬಂದಿದ್ದೋ ಇವತ್ತು ರೈಲ್ವೆ ಸ್ಟೇಷನ್ ಹತ್ರನೇ ಬಂದಿದ್ದೀವಿ. ಏನಕ್ಕೆ ಅಂದರೆ ಅವರು ಏನೋ ಶಾಪಿಂಗ್ ಮಾಡಬೇಕು ಅಂತಂದರು, ಮತ್ತು ಊಟ ಪಾರ್ಸಲ್ ತೊಗೊಬರೋಕ್ಕೆ ಅಂತ ಹೋದರು. ತೊಗೊಬರಲಿ, ಅವರು ತೊಗೊಬಂದ್ಮೇಲೆ ಇಲ್ಲಿಂದ ರೂಮ್ ಹತ್ರ ಹೋಗೋಣ. ರೂಮ್ ಹತ್ರ ಹೋಗಿ ನಾಳೆ ಬೆಳಗ್ಗೆ ಟಾಯ್ ಟ್ರೈನ್ಗೆ ಹೋಗಬೇಕು ಅಂತಂದರು. ಟಾಯ್ ಟ್ರೈನ್ಗೆ ಹೋದರೆ ಮೈಸೂರು ಪ್ಯಾಲೇಸ್ ನೋಡೋಕ್ಕಾಗಲ್ಲ ಅಂತ ಹೇಳಿದ್ದೀನಿ, ಯಾಕೆಂದರೆ ಲೇಟ್ ಆದರೆ ಕಷ್ಟ ಅಲ್ವಾ, ಅದನ್ನು ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಆನ್ ದ ವೇ ಮಾರ್ನಿಂಗ್ ಒಂದು 9 ಗಂಟೆ, ಒಂದು 8:30 9 o'clock ಇಲ್ಲಿ ಬಿಟ್ಟರೆ ನಾವು ಆನ್ ದ ವೇ ನೋಡ್ಕೊಂಡು ಸೀದಾ ಮೈಸೂರಿಗೆ ಹೋಗ್ಬೋದು. ಹೇಳಿದ್ದೀನಿ ಹೋಗೋಣ ಅಂತ. ಓಕೆ ಆಯಿತು, ಸರಿ ಆಯಿತು, ಬಿಡೋಣ ಅಂತ ಹೇಳಿದ್ದಾರೆ. ಫೈನಲಿ ನನಗೂ ಊಟ ಅವರೇ ಪಾರ್ಸಲ್ ತೊಗೊಬತ್ತೀನಿ ಅಂದರು. ಓಕೆ ಟೀಕೆ ತೊಗೊಬನ್ನಿ ಅಂತ ಅಂದ್ಬಿಟ್ಟು ನಾನು ಇವಾಗ ವ್ಲಾಗ್ ಅಪ್ಲೋಡ್ಗೆ ಹಾಕಿದ್ದೀನಿ, ವ್ಲಾಗ್ ಅಪ್ಲೋಡ್ ಆಗ್ತೈತೆ. ಫೈನಲಿ ಗೈಸ್ ಊಟಿ 2 days ಆಯಿತು. 2 days ನಿನ್ನೆಯಿಂದ ಇಲ್ಲಿವರೆಗೂ ಒಂಚೂರು ಮಳೆ ಇಲ್ಲ ಊಟಿಲಿ. ನಾನೇನು ತುಂಬ ಮಳೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಫೈನಲಿ ಮಳೆ ಇಲ್ಲ, ಅದೊಂದು ಓಕೆ ಗುಡ್. ಮತ್ತು ಇನ್ನೊಂದು ಗಾಡಿ ಅಷ್ಟು ಗಲೀಜಾಗಿಲ್ಲ, ಮಳೆ ಇದ್ದಿದ್ರೆ ಫುಲ್ಲು ಕೆಸರಾಗ್ಬಿಡೋದು, ಫುಲ್ಲು ಗಲೀಜು ಅಂದ್ಕೊಡ್ರಿ. ನೋಡಿರಿ ಒಂಚೂರು ಗಲೀಜಿಲ್ಲ, ಮಾಮೂಲಿ ಸಣ್ಣಪಟ್ಟ ಧೂಳು ಐತೆ ಅಷ್ಟೇ. ಹೋಗ್ಬಿಟ್ಟು ಗಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಬೆಂಗಳೂರಿಗೆ ಹೋಗ್ಬಿಟ್ಟು. ಫೈನಲಿ ಅವರು ಈಗ ಊಟ ತೊಗೊಬರಲಿ, ನಾನು ವ್ಲಾಗ್ ಅಪ್ಲೋಡ್ ಹಾಕಿದ್ದೀನಿ. ವ್ಲಾಗ್ ಅಪ್ಲೋಡ್ ಆದಮೇಲೆ ಇಲ್ಲಿಂದ ಸೀದಾ ರೂಮ್ಗೆ ಹೋಗಬೇಕು. ರೂಮ್ ಹತ್ರ ಸಿಗ್ತೀನಿ ನಿಮಗೆ. ಗೈಸ್ ಫೈನಲಿ ನಾವು ಸ್ಟೇ ಹತ್ರ ಬಂದಿದ್ದಾಯಿತು. ಸ್ಟೇ ಹತ್ರ ಅವ್ರನ್ನ ಬಿಟ್ಟು ನಾನು ಇವಾಗ ಬಿರಿಯಾನಿ ರೈಸು ಮತ್ತು ಇದೇನೋ ಡಾಲನ್ನು ಕೊಟ್ಟಿದ್ದಾರೆ, ಊಟ ಮಾಡ್ತಾಯಿದ್ದೀನಿ.